ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ್ದ ದಲಿತ ಸಂಘರ್ಷ ಸಮಿತಿಯನ್ನು ಬಲಿಷ್ಠವಾಗಿ ಕಟ್ಟಿ ಬೆಳೆಸಿದವರಲ್ಲಿ ಚಿಂತಾಮಣಿಯ ದಿವಂಗತ ಎನ್ ಶಿವಣ್ಣ ಮುಂಚೂಣಿ ನಾಯಕರಾಗಿದ್ದರು ಅಂತ ಭಾರತೀಯ ಸೇವಾ ಸಂಸ್ಥೆಯ ಅಧ್ಯಕ್ಷ ವಿ ಅಮರ್ ತಿಳಿಸಿದ್ದಾರೆ. ಸದ್ಯ ಚಿಂತಾಮಣಿಯ ಆಂಜನೇಯ ಸ್ವಾಮಿ ಟ್ರಸ್ಟ್ ಮೈದಾನದಲ್ಲಿ ನಡೆದ ಸಂಘ ಶಿವಣ್ಣ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಚಿಂತಾಮಣಿಯ ದಿವಂಗತ ಎನ್ ಶಿವಣ್ಣ ಹೋರಾಟದಲ್ಲೂ ಮುಂಚೂಣಿಯಲ್ಲಿರುತ್ತಿದ್ದರು ಅಂತ ಹೇಳಿದರು. ಇನ್ನು ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷ ಎಚ್.ಎಂ. ರಾಮಚಂದ್ರ ಮಾತನಾಡಿ, ಈ ಸಮಾರಂಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ನೂತನ ಪದಾಧಿಕಾರಿಗಳು ಅಧ್ಯಕ್ಷರನ್ನು ಆಯ್ಕೆ ಮಾಡುತ್ತಿರುವುದು ಅರ್ಥಪೂರ್ಣವಾಗಿದೆ. ಅವರ ಆಶಯಗಳು ಮತ್ತು ಕನಸುಗಳನ್ನು ನನಸು ಮಾಡಲು ಭಾರತೀಯ ಸೇವಾ ಸಮಿತಿ ಶ್ರಮಿಸಲಿದೆ ಅಂತ ಭರವಸೆ ನೀಡಿದರು. ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಟೌನ್ನಲ್ಲಿ ಸಂಗಮ್ ಶಿವಣ್ಣ ಅಂತ ಹೆಸರಾಂತ ಒಂದು ದೀನದಲಿತರ ನಾಯಕರು ಮತ್ತು ಎಲ್ಲ ಸಮುದಾಯಗಳ ಬಡ ಕುಟುಂಬಗಳ ರಕ್ಷಕರಾಗಿದ್ದಂತಹ ಚಿಂತಾಮಣಿ ಶಿವಣ್ಣ ಅಂತ ಫೇಮಸ್ ಆಗಿದ್ದಾರೆ. ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರ ಜೊತೆ 74ರ ದಶಕದಲ್ಲಿ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸುವಂಥ ಒಂದು ಘಟನೆಗಳಿಗೆ ಹೋರಾಟದ ಮೂಲಕ ಬುದ್ಧಿ ಕಲಿಸಿದಂಥ ಏಕೈಕ ನಾಯಕ ಚಿಂತಾಮಣಿ ಸಂಗಮ್ ಶಿವಣ್ಣ ಅಂತಲೇ ಹೇಳಬಹುದು. ಅಂಥ ಮಹಾನ್ ನಾಯಕನ ಇವತ್ತು ಜನ್ಮದಿನ ಹಾಗೂ ಅವರ ಒಂದು ಜನ್ಮದಿನ ಪ್ರಯುಕ್ತ ಭಾರತೀಯರ ಸೇವಾ ಸಮಿತಿ ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿಗಳ ಪುನರಾಯ್ಕೆ ಸಮಾರಂಭವನ್ನು ಹಮ್ಮಿಕೊಂಡಿರೋದು ಭಾರತೀಯರ ಸೇವಾ ಸಮಿತಿ ಸಂಘಟನೆ ಒಂದು ಬಹಳ ಅದೃಷ್ಟ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಂಥ ಒಂದು ಜನ್ಮದಿನ ಶಿವಣ್ಣವರ ಜನ್ಮದಿನದಂದು ಇವತ್ತು ಒಂದು ಅದ್ಧೂರಿಯಾಗಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು 3,000 to 4,000 ಜನ ಇವತ್ತು ಅವರ ಜನ್ಮದಿನ ಆಚರಣೆಗೆ ಯಾರು ದುಡ್ಡು ಕೊಟ್ಟು ಬಂದಿರೋರಲ್ಲ, ಚಿಂತಾಮಣಿ ಶಿವಣ್ಣ ಅವರ ಅಪ್ಪಟ ಅಭಿಮಾನಿಗಳು. ಅವರು ಹೆಸರು ಹೇಳಿದ್ರೇ ಒಂದು ಕುಟುಂಬದ ಸದಸ್ಯರಾಗಿ ಹೆಸರಾಂತ ಇರ್ತಕ್ಕಂಥ ನಾಯಕ, ಅಂಥ ಕುಟುಂಬದಲ್ಲಿರ್ತಕ್ಕಂಥ ಯುವ ನಾಯಕರಾದ ನಮ್ಮ ಚಿಂತಾಮಣಿ ಅಮರ್ರವರು, ಅವರ ಅಕ್ಕನ ಮಗನಾದಂಥ ಅಮರ್ರವರು ಇವತ್ತು ಭಾರತೀಯರ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾಗಿ ಈ ಒಂದು ಅವರ ನಾಯಕತ್ವದಲ್ಲಿ ಇವತ್ತು ರಾಜ್ಯ ಮಟ್ಟದಿಂದ ಸುಮಾರು ಸಾವಿರಾರು ಜನ ಎಲ್ಲ ಜಿಲ್ಲೆಗಳಿಂದ ಬಂದು ಚಿಂತಾಮಣಿ ಶಿವಣ್ಣವರ ಜನ್ಮದಿನವನ್ನು ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಮಾಡಿರೋದು ಭಾಳ ವಿಶೇಷವಾಗಿದೆ. ನಮ್ಮೆಲ್ರಿಗೂ ಬಹಳ ಸಂತೋಷವಾದ ಸುದ್ದಿಯಾಗಿದೆ. ನಿಜವಾಗ್ಲೂ ಇವತ್ತು ದುಡ್ಡು ಕೊಟ್ಟರೂ ಜನ ಬರಲ್ಲ ಅಂಥ ಒಂದು ಜನಸಾಗರ ಇವತ್ತು ಚಿಂತಾಮಣಿ ಟೌನಲ್ಲಿ ಬಂದಿದೆ ಅಂದರೆ ಚಿಂತಾಮಣಿ ಶಿವಣ್ಣವರ ಒಂದು ಸಾಧನೆಗಳು ಏನು ಅನ್ನೋದನ್ನು ಪ್ರೂವ್ ಆಗಿದೆ. ಇವತ್ತು ಅದನ್ನು ನಾವೆಲ್ಲ ಅವರ ಹಾದಿಯಲ್ಲಿ ಹೋಗ್ತೀವಿ ಅಂತೇಳಿ ಭಾರತೀಯರ ಸೇವಾ ಸಮಿತಿ ಏನು ಶಿವಣ್ಣವರ ಕನಸಿತ್ತು ಅದನ್ನು ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭಾರತೀಯರ ಸೇವಾ ಸಮಿತಿ ಅವರ ಕನಸುಗಳನ್ನು ನನಸು ಮಾಡುವಂಥ ರೀತಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಚಿಂತಾಮಣಿಗೋಸ್ಕರ ಚಿಕ್ಕಬಳ್ಳಾಪುರ ಜಿಲ್ಲೆಗೋಸ್ಕರ ದುಡಿತೀವಿ. ಜನತೆ ಬಡವರ ಕೈ ಹಿಡಿತೀವಿ, ರಕ್ಷಣೆ ಎಲ್ಲಿ ಸಮಸ್ಯೆ ಆದರೆ ಅಲ್ಲಿ ಧ್ವನಿ ಎತ್ತುವಂಥ ಕೆಲಸ ಭಾರತೀಯರ ಸೇವಾ ಸಮಿತಿ ಮಾಡ್ತೀವಿ ಅಂತೇಳಿ ಅವರ ಜನ್ಮದಿನದಂದು ನಾನು ಪ್ರಮಾಣ ಮಾಡಿ ಇವತ್ತು ಅವರ ಜನ್ಮದಿನದಂದು ನಾನು ಈ ಒಂದು ಜಿಲ್ಲೆಗೆ ನಾನು ಪ್ರಮಾಣ ಮಾಡ್ತಾಯಿದ್ದೀನಿ. ವಿ ಅಮರ್ನಾಥ್ ಹೇಳಿ ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು. ಇವತ್ತು ಚಿಂತಾಮಣಿಯ ನಗರದಲ್ಲಿ ಭಾರತೀಯರ ಸೇವಾ ಸಮಿತಿಯ ವತಿಯಿಂದ ದಿವಂಗತ ಬಹುಜನ ನಾಯಕ ಎನ್ ಶಿವಣ್ಣನವರ 74ನೇ ಜಯಂತಿ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಪದಾಧಿಕಾರಿಗಳ ಪುನರಾಯ್ಕೆ ಸಮಾರಂಭಕ್ಕೆ ಇವತ್ತು ಏನು ವಿಶೇಷವಾದಂಥ ಒಂದು ಜನಸಾಗರ ಹರಿದು ಬಂದಿತ್ತು. ಕಾರಣ ಇಷ್ಟೇ, ಎಲ್ಲಿ ಸ್ವಚ್ಛತೆ ಇರುತ್ತೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಇವತ್ತು ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಇವತ್ತು ಭ್ರಷ್ಟಾಚಾರ ರಹಿತವಾದಂಥ ಒಂದು ಸಂಘಟನೆಯನ್ನು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ನಮ್ಮ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಚ್.ಎಂ. ರಾಮಚಂದ್ರ ಊಡಿ ಚಿನ್ನಿ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥವ್ರು ಅವರ ನೇತೃತ್ವದಲ್ಲಿ ಇವತ್ತು ಏನು ಯಾವುದೇ ಸಂಘಟನೆಗಳು ಯಾವುದೇ ಸರ್ಕಾರಗಳು ಮಾಡದೇ ಇರತಕ್ಕಂಥ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ನಿಸ್ವಾರ್ಥವಾಗಿ ಯಾವುದೇ ಬೇರೆ ಜನರ ಬಳಿ ಹೋಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ದುಡ್ಡನ್ನು ಅಂಗಲಾಚಿದ್ದೀರಾ ಅಥವಾ ಬೇರೆ ಯಾವುದೇ ಅಧಿಕಾರಿಗಳ ಹತ್ರ ಹೋಗಿ ಒಂದು ದುಡ್ಡನ್ನು ಅಂಗಲಾಚಿದ್ದೀರಾ, ನಾವು ಸ್ವಂತವಾಗಿ ದುಡಿಮೆ ಮಾಡೋಂಥ ದುಡ್ಡಲ್ಲಿ ಅದರಲ್ಲಿ ನಾವು ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತೇಳಿ ಒಂದು ಕನಸನ್ನು ಇಟ್ಕೊಂಡು ಭಾರತೀಯರ ಸೇವಾ ಸಮಿತಿ ಇವತ್ತು ಇಡೀ ರಾಜ್ಯದಾದ್ಯಂತ ಕೆಲಸ ಮಾಡ್ತಾಯಿದೆ. ಆ ನಿಟ್ಟಿನಲ್ಲಿ ನಾವು ಸಹ ಆ ಒಂದು ಸಮಾನ ಮನಸ್ಕರರ ವೇದಿಕೆ ಮುಖಾಂತರ ಅವರಿಗೆ ಹತ್ತಿರವಾಗಿ ಇವತ್ತು ಭಾರತೀಯರ ಸೇವಾ ಸಮಿತಿಯನ್ನು
ಒಂದು ಬಲಿಷ್ಠವಾಗಿ ಕಟ್ಟಬೇಕು ಅಂತೇಳಿ ಇವತ್ತು ರಾಜ್ಯಾಧ್ಯಕ್ಷರ ಒಂದು ಅಧಿಕಾರವನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಇವತ್ತೇನು 1974-75 ದಶಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿದಂಥ ದಲಿತ ಚಳುವಳಿಯ ಮುಂಚೂಣಿ ನಾಯಕರಾಗಿ ಶಿವಣ್ಣನವರು ಏನೆಲ್ಲ ಹೋರಾಟಗಳನ್ನು ಮಾಡಿದ್ದಾರೆ, ಯಾವೆಲ್ಲ ಬಡಬಗ್ಗರ ಪಾಲಿಗೆ, ಶೋಷಿತರ ಪಾಲಿಗೆ ಯಾವೆಲ್ಲ ಹೋರಾಟಗಳನ್ನು ಮಾಡಿ ಅವರಿಗೆ ಯಾವೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ಅವರು ನಿಧನರಾಗಿ ಈಗಾಗಲೇ 17 ವರ್ಷಗಳು ಕಳೆದಿದೆ. 17 ವರ್ಷಗಳ ಕಳೆದಿದೆ. ಇವತ್ತಿನ ಯುವ ಪೀಳಿಗೆಗೆ ಅವರ ಪರಿಚಯನ ಮಾಡಿಸ್ಕೊಡ್ಬೇಕಾಗಿದೆ, ಅವರ ಇತಿಹಾಸವನ್ನು ತಿಳಿಸಬೇಕಾಗಿದೆ. ಏನು ಅಂದಿನ ದಿನಗಳಲ್ಲಿದ್ದಂಥ ಕಷ್ಟ ಕಾರ್ಪಣ್ಯಗಳು, ಯಾವ ಹೋರಾಟದ ಮುಖೇನ, ಯಾವ ಒಗ್ಗಟ್ಟಿನ ಮುಖೇನ ಸರ್ಕಾರದ ಸವಲತ್ತುಗಳನ್ನು ಪಡಿತಾ ಇದ್ದರು. ಆ ನಿಟ್ಟಿನಲ್ಲಿ ಮತ್ತೆ ನಮ್ಮ ಶೋಷಿತ ವರ್ಗಗಳ ಜನ ಆ ಸರ್ಕಾರಗಳಿಂದ ಸೌಲಭ್ಯಗಳನ್ನು ಪಡಿಬೇಕು, ನಾವೆಲ್ಲ ಒಗ್ಗಟ್ಟಾಗಬೇಕು, ನಿಸ್ವಾರ್ಥವಾಗಿ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂತೇಳಿ ನಾನು ಹಳ್ಳಿಯಲ್ಲಿ ಹೋಗಿ ನಾನು ಬೇಡಿದಾಗ ಖಂಡಿತವಾಗಲೂ ಬರ್ತೀವಿ ಅಂತ ಹೇಳಿದ್ರು. ಇವತ್ತು ನಾವು ಯಾವುದೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ಯಾವುದೇ ಒಬ್ಬರಿಗೆ ಒಂದು ಗಾಡಿಯನ್ನು ಕೊಡಲಿಕ್ಕೆ ಆಗಿಲ್ಲ. ಆದರೆ ಇವತ್ತು ಅನೇಕ ಜನ ನಮ್ಮನ್ನು ಬೆಂಬಲಿಸಿಕೊಂಡು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೆಲ್ಲ ಅಭೂತಪೂರ್ವ ಯಶಸ್ವಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಅಷ್ಟೊಂದು ನಾವು ಸ್ವಚ್ಛವಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಭಾರತೀಯ ಸೇವಾ ಸಮಿತಿಯ ಒಂದು ಸಂಘಟನೆಯ ನೇತೃತ್ವದಲ್ಲಿ ಎಲ್ಲ ಬಡಬಗ್ಗರ ಸಮಸ್ಯೆಗಳ ಬಗ್ಗೆ, ಏನು ಯಾವ ಒಂದು ಮೂಲಭೂತ ಸೌಲಭ್ಯಗಳ ವಂಚಿತರಾಗಿದ್ದಾರೆ ಆ ಎಲ್ಲ ವಂಚಿತ ಸಮುದಾಯಗಳನ್ನು ಒಗ್ಗಟ್ಟು ಮಾಡಿಕೊಂಡು ನಮ್ಮನ್ನು ಆಳುವ ಸರ್ಕಾರಗಳ ವಿರುದ್ಧ ದೊಡ್ಡ ಹೋರಾಟಕ್ಕೆ ಭಾರತೀಯರ ಸೇವಾ ಸಮಿತಿ ಸಿದ್ಧವಾಗುತ್ತೆ ಅಂತೇಳಿ ನಾನು ಈ ಕಾರ್ಯಕ್ರಮದ ಮುಖೇನ ಒಂದು ಮನವಿಯನ್ನು ಮಾಡ್ತಾಯಿದ್ದೀನಿ.